ನಮ್ಮ ಉತ್ಪನ್ನಗಳನ್ನ ಯೂಸ್ ಮಾಡಿ ರಿಸಲ್ಟ್ಸ್ ಬಂದಂತ ರೈತರದು ಕೆಲವೊಂದು ಲೈವ್ ಸ್ಯಾಂಪಲ್ಸ್ ಅನ್ನ ಈ ಒಂದು ಕೃಷಿ ಮೇಳದಲ್ಲಿ ಕೊಟ್ಟಿದ್ದೀವಿ. ಸೊ ಈ ಕಂಟ್ರೋಲ್ ಅಂತ ಏನಿದೆ ಅಂದ್ರೆ ಇದು ಎಲ್ಲ ಫಾರ್ಮರ್ ಪ್ರಾಕ್ಟೀಸ್, ಅಂದ್ರೆ ಫಾರ್ಮರ್ ಸ್ವತಃ ತಮ್ಮ ಒಂದು ಏನು ಶೈಲಿ ಇದೆ, ತಮ್ಮ ಶೈಲಿಯಲ್ಲಿ ಉತ್ಪನ್ನಗಳನ್ನು ಯೂಸ್ ಮಾಡಿ ಬೆಳೆದಿರೋದು. ಇದು ನಮ್ಮ ಗೊಬ್ಬರಗಳನ್ನ ಕೊಟ್ಟು ಯಾವ ರೀತಿ ಅವ್ರಿಗೆ ಇಳುವರಿ ಬಂದಿದೆ, ಯಾವ ರೀತಿ ಅವ್ರಿಗೆ ಕೊಯ್ಲು ಬಂದಿದೆ, ಸೊ ಆ ಒಂದು ಉತ್ಪನ್ನಗಳು ಇದೆಲ್ಲ. ಸೊ ಕಂಟ್ರೋಲ್ ಅಂತ ಇರೋದೆಲ್ಲ ಸೊ ರೈತರು ಅವರೇ ಸ್ವತಃ ಬೆಳೆದಿರೋದು, ಬಟ್ ಏನಂದ್ರೆ ಅವರ ಮೆಥಡ್ ಅಲ್ಲಿ ಬೆಳೆದಿರೋದು. ಸೊ ಇದು ಟಿಮ್ಯಾಕ್ ಅಂತ ಏನಿದೆ, ಇದು ನಮ್ಮ ಒಂದು ಉತ್ಪನ್ನಗಳನ್ನ ಆಯಾ ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಯೂಸ್ ಮಾಡಿ ಬೆಳೆದಿರುವಂತ ಉತ್ಪನ್ನಗಳು ಆಗುತ್ತೆ. ಇದು ಶುಂಠಿ ಪ್ಲಾಟ್, ಇದು ಶಿವಮೊಗ್ಗ ಪ್ಲಾಟ್. ಸೊ ನಾರ್ಮಲ್ ಆಗಿ ಇದು ಈ ಪ್ಲಾಟ್ ಗೆ ನಮ್ಮ ಉತ್ಪನ್ನಗಳನ್ನ ಯೂಸ್ ಮಾಡಿದ್ದಾರೆ ಸರ್ ಇವರು. ಸೊ ಯೂಸ್ ಮಾಡಿದ್ದು ರೋಗ ಈ ವರ್ಷ ಸ್ವಲ್ಪ ಪೈರಿಕ್ಯುಲರಿ ಒರೈಸ್ ಅನ್ನುವಂತ ಒಂದು ರೋಗ ಜಾಸ್ತಿ ಬಂದಿದೆ. ಸೊ ನಮ್ಮ ಉತ್ಪನ್ನಗಳಲ್ಲಿ ಸಲ್ಫರ್ ಕಾಪರ್ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿ ಈ ಒಂದು ಪ್ಲಾಟಿಗೆ ಬಂದಿಲ್ಲ. ಅದೇ ಫಾರ್ಮರ್ ಇಂದು ಇನ್ನೊಂದು 4-5 ಸಸಿ ಮಡಿಗೆ ಅವನ್ ಏನ್ ಮಾಡಿದಾನೆ, ಭತ್ತಕ್ಕೆ ಉಳಿದಿರುವಂತ ಗೊಬ್ಬರ ಯೂಸ್ ಮಾಡಿದಾನೆ, ಯೂರಿಯಾ ಯೂಸ್ ಮಾಡಿದಾಗ ಆ ಒಂದು ಸಸಿ ಮಡಿಗೆ ಮಾತ್ರ ಡಿಸೀಸು ಜಾಸ್ತಿ ಬಂದಿದೆ. ಸೊ ಹೇಳುವಂತ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಒಂದು ಉತ್ಪನ್ನಗಳನ್ನು ಯೂಸ್ ಮಾಡೋದ್ರಿಂದ ಬರೀ ಇಳುವರಿ ಅಷ್ಟೇ ಅಲ್ಲ, ರೋಗದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸೊ ಎಲ್ಲಾ ರೈತ ಬಂದವರಿಗೆ ನಮಸ್ಕಾರ. ನನ್ನ ಹೆಸರು ಘನಶ್ಯಾಮ್ ಕೋಪರ್ಡೆ ಅಂತ. ಸೊ ಎಲ್ಲಾ ರೈತರಿಗೆ, ಕರ್ನಾಟಕದ ರೈತರಿಗೆ ಕೃಷಿ ಮೇಳಕ್ಕೆ ಸೆಪ್ಟೆಂಬರ್ 13ರಿಂದ 16 ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ನಮ್ ಸ್ಟಾಲ್ ಟಿಮ್ಯಾಕ್ ಅಗ್ರೋ ಅಂತ ಕಂಪನಿ ಹೆಸರು. ಸೊ 29-30 ಸ್ಟಾಲ್ ನಂಬರ್ ಬಂದು ವಿಸಿಟ್ ಮಾಡಿ. ಸೊ ನಮ್ಮ ಕಂಪನಿ ಬಗ್ಗೆ ಹೇಳ್ಬೇಕಂತಂದ್ರೆ ಟಿಮ್ಯಾಕ್ ಅಗ್ರೋ ಇಂಡಿಯಾ ಇದು ಫ್ರಾನ್ಸ್ ಮೂಲತಃ ಕಂಪನಿ. ಸೊ ನಮ್ದು ಮೇಜರ್ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಪ್ಲಾಂಟ್ ನ್ಯೂಟ್ರಿಷನ್ ಮತ್ತೆ ಅನಿಮಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನಮ್ದು. ಸೊ 65 ವರ್ಷ ಆಯ್ತು ಕಂಪನಿ ಸ್ಟಾರ್ಟ್ ಆಗಿ. ಸೊ ಇಂಡಿಯಾದಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಿಬಿಟ್ಟು 2020ರಿಂದ ಸ್ಟಾರ್ಟ್ ಮಾಡಿದೀವಿ. ಆಲ್ಮೋಸ್ಟ್ ನಾವು 120 ದೇಶಗಳಲ್ಲಿ ನಮ್ಮ ಒಂದು ಉತ್ಪನ್ನಗಳನ್ನ ಸಪ್ಲೈ ಮಾಡ್ತೀವಿ. ಸೊ ಆಲ್ಮೋಸ್ಟ್ ನಮ್ದು 84 ಪ್ರೊಡಕ್ಷನ್ ಯೂನಿಟ್ ಇದೆ. ಸೊ 39 ಸಬ್ಸಿಡರೀಸ್ ಇದೆ. ಸೊ ಈ ಒಂದು ಕಂಪನಿ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ದೆಲ್ಲ ಪ್ಲಾಂಟ್ ನ್ಯೂಟ್ರಿಷನ್ ಮತ್ತೆ ಅನಿಮಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಇದೆ. ಸೊ ಪ್ಲಾಂಟ್ ನ್ಯೂಟ್ರಿಷನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬರುತ್ತೆ, ಆಮೇಲೆ ಲಿಕ್ವಿಡ್ ಪೇಟೆಂಟೆಡ್ ಫಾರ್ಮುಲೇಷನ್ಸ್ ಎಲ್ಲ ಬರುತ್ತೆ. ಸೊ ಈ ಪ್ಲಾಂಟ್ ನಿಮ್ಗೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಲ್ಲಿ ನಿಮ್ಗೆ KSC1 ಅಂತ ಬರುತ್ತೆ. ಇದು KSC1 ಅಂತಂದ್ರೆ ಇದು ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್ ಕ್ಯಾಟಗರಿಗೆ ಸೇರುವಂತ ಪ್ರಾಡಕ್ಟ್ಸ್. ಸೊ ನಮ್ಮ ಕಂಪನಿಯಲ್ಲಿ ಹೆಂಗಿದೆಯಪ್ಪ ಅಂತಂದ್ರೆ ಈ KSC1 ಏನಿದೆ, ಸೊ ಕಂಪ್ಲೀಟ್ ಆಗಿ KSC ಅನ್ನೋದು ಒಂದು ಬ್ರ್ಯಾಂಡ್, ಕಂಪ್ಲೀಟ್ ಒಂದು ಸಪರೇಟ್ ಬ್ರ್ಯಾಂಡ್ ಇದು. ಸೊ KSC ಅಂದ್ರೆ ಕಿಕ್ ಸ್ಟಾರ್ಟ್ ಕ್ರಾಪ್ ಗ್ರೋತ್ ಅಂತ. ಸೊ ಬೆಳೆ ಯಾವುದೇ ಸ್ಟೇಜ್ ಅಲ್ಲಿ ಇರ್ಲಿ, ಆ ಬೆಳೆಗೆ ಮುಂದಿನ ಸ್ಟೇಜಿಗೆ ಹೋಗ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುತ್ತೆ. ಇದು KSC ಅಂತ. ಈ KSC ಅಲ್ಲಿ 3 ಪ್ರಾಡಕ್ಟ್ ಇದೆ. ಸೊ KSC1 ಅಂತ ಬರುತ್ತೆ, ಸೊ KSC5 ಅಂತ ಬರುತ್ತೆ, KSC3 ಅಂತ ಬರುತ್ತೆ. ಸೊ KSC1, KSC3, KSC5. ಸೊ KSC1 ಅನ್ನುವಂತ ಪ್ರಾಡಕ್ಟ್ ಇದೇನಿದೆ ಎಲ್ಲಾ ಬೆಳೆಗೂ, ನಮ್ಮ ಒಂದು ಕಂಪನಿಯ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ಬೆಳೆಗೆ ಎಲ್ಲ ಇದೇ ಬೆಳೆಗೆ ಹೊಡಿಬೇಕು ಅದೇ ಬೆಳೆಗೆ ಹೊಡಿಬೇಕಂತ ಇಲ್ಲ. ಸೊ ಎಲ್ಲಾ ಬೆಳೆಗೂ ಹೊಡಿಬಹುದು. ಬಟ್ ಏನಪ್ಪಾ ಅಂದ್ರೆ ಸ್ಟೇಜ್ ಸ್ಪೆಸಿಫಿಕ್ ಆಗಿದೆ. ಅಂದ್ರೆ ನಿಮ್ಮ ಬೆಳೆಯ ಒಂದು ಯಾವ ಸ್ಟೇಜ್ ಅಲ್ಲಿ ಇದೆ ಆ ಸ್ಟೇಜ್ ವೈಸ್. ಫಾರ್ ಎಕ್ಸಾಂಪಲ್ ಈಗ KSC1 ಇದು ಬೆಳವಣಿಗೆ ಹಂತದಲ್ಲಿ ಪ್ರತಿ ಎಕರೆಗೆ 5ರಿಂದ 7 kg ಇದನ್ನ ಡ್ರಿಪ್ ಮುಖಾಂತರ ಅಥವಾ ಡ್ರೆಂಚಿಂಗ್ ಮುಖಾಂತರ ಸಾಯಿಲ್ ಅಪ್ಲಿಕೇಶನ್ ಕೊಡಬಹುದು. ಇದು ಬೆಳವಣಿಗೆ ಹಂತದಲ್ಲಿ ಮಾತ್ರ. ಸೊ ಅದೇ ನೀವು ಫ್ಲವರಿಂಗ್ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ ಬಂದ್ರೆ KSC3 ಅಂತ ಬರುತ್ತೆ. ಇದರಲ್ಲಿ ನಿಮಗೆ 15, 5, 35 ಆಲ್ ದ ಮೈಕ್ರೋನ್ಯೂಟ್ರಿಯೆಂಟ್ಸ್ ವಿತ್ ನಿಮಗೆ ಸಲ್ಫರ್ ಬರುತ್ತೆ. ಇದರಲ್ಲಿ 14, 45 ವಿತ್ ಸಲ್ಫರ್, ಬೋರಾನ್, ಮಾಲಿಬ್ಡಿನಮ್ ಎಲ್ಲ ಬರುತ್ತೆ. ಸೊ ನಮ್ಮ ಕಂಪನಿ ವಿಶೇಷತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ದ್ರಲ್ಲಿ ಬರೀ NPK ಕಂಟೆಂಟ್ಸ್ ಇರಲ್ಲ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಇರುತ್ತೆ, NPK ಇರುತ್ತೆ, ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ, ಸಲ್ಫರ್ ಇರುತ್ತೆ, ಕಾಪರ್ ಇರುತ್ತೆ. ಸೊ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇರೋದ್ರಿಂದ ಬೆಳೆಗೆ ಆಯಾ ಅವಧಿಗೆ ಬೇಕಾಗಿರುವಂತ ಎಲ್ಲಾ ಉತ್ಪನ್ನಗಳನ್ನ, ಎಲ್ಲಾ ನ್ಯೂಟ್ರಿಷನ್ ಅನ್ನ ಕೊಡುವಂತ ಕೆಲಸ ಮಾಡುತ್ತೆ. ಸೊ ಲಾಸ್ಟ್ ಸ್ಟೇಜ್ ಅಲ್ಲಿ KSC5 ಅಂತ ಇದೆ. ಸೊ ಇದು ಕೂಡ ಡ್ರಿಪ್ ಅಲ್ಲಿ ಬಿಡುವಂತ ಗೊಬ್ಬರ. ಸೊ ಡ್ರಿಪ್ ಅಲ್ಲಿ ಇದನ್ನ ನಾವು ಹಣ್ಣು ರಚನೆ ಆಗುವಂತ ಹಣ್ಣದಿಂದ ಹಿಡಿದು ಹಣ್ಣು ಕೊಯ್ಲು ಮಾಡುವಂತ ಹಂತದಲ್ಲಿ ಈ ಉತ್ಪನ್ನವನ್ನ 1 ಎಕರೆಗೆ 5ರಿಂದ 7 kg ಇದನ್ನ ಬಿಡಬಹುದು. ಸೊ ಡ್ರಿಪ್ ಮುಖಾಂತರ ಬಿಡುವಂತ ಉತ್ಪನ್ನಗಳು ಇದು. ಸೊ ಕೆಲವೊಂದು ಉತ್ಪನ್ನಗಳು ನಾವು ಸ್ಪ್ರೇ ಮುಖಾಂತರ ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಟಿಮಾ ಸ್ಪ್ರೇ N ಅಂತ. ಸೊ ಟಿಮಾ ಸ್ಪ್ರೇ ಅಲ್ಲಿ ಇರುವಂತ ಟೆಕ್ನಾಲಜಿ ಏನಪ್ಪಾ ಅಂದ್ರೆ PRX ಅಂತ ಟೆಕ್ನಾಲಜಿ. ಸೊ ನಮ್ಮ ಒಂದು ಉತ್ಪನ್ನಗಳಲ್ಲಿ ಹೆಂಗಿದೆಯಪ್ಪ ಅಂತಂದ್ರೆ ಬರೀ ಪ್ಲಾಂಟ್ ನ್ಯೂಟ್ರಿಷನ್ ಇರೋದಲ್ಲದೆ ನಮ್ದು ಟೆಕ್ನಾಲಜಿ ಓರಿಯೆಂಟೆಡ್ ಪ್ರಾಡಕ್ಟ್ ಇದೆ. ಸೊ ಟೆಕ್ನಾಲಜಿ ಅಂದ್ರೆ ಈ PRX ಅನ್ನುವಂತ ಟೆಕ್ನಾಲಜಿ ಏನಿದೆ, ಸೊ ಪ್ರೀಕರ್ಸರ್ ಟೆಕ್ನಾಲಜಿ ಅಂತ ಕರಿತೀವಿ. ಈಗ ನಾರ್ಮಲ್ ಆಗಿ ರೈತರು ಏನ್ ಮಾಡ್ತಾರೆ, ಜಿಬ್ಬರ್ಲಿಕ್ ಆಸಿಡ್ ಇರ್ಬೋದು, ಆಕ್ಸಿನ್ಸ್ ಇರ್ಬೋದು, ಸೈಟೋಕೈನಿನ್ಸ್ ಅನ್ನ ಸಪರೇಟ್ ಆಗಿ ಬಿಡ್ತಾರೆ. ಬಟ್ ಈ ಒಂದು ಉತ್ಪನ್ನಗಳಲ್ಲಿ ನಿಮಗೆ ಜಿಬ್ಬರ್ಲಿಕ್, ಸೈಟೋಕೈನಿನ್, ಆಕ್ಸಿನ್ಸ್, IAA, IB, ಇಂಡೋಲ್ ಅಸಿಟಿಕ್ ಆಸಿಡ್, ಇಂಡೋಲ್ ಬ್ಯೂಟಿಲಿಕ್ ಆಸಿಡ್ ಅಂತ ಇದರಲ್ಲಿ ವಿತ್ ನಿಮ್ಗೆ ಕೋಟಿಂಗ್ ಬರುತ್ತೆ. ಆ ಕೋಟಿಂಗ್ ಜೊತೆಗೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಇಷ್ಟು ನ್ಯೂಟ್ರಿಯೆಂಟ್ಸ್ 2177 ಮ್ಯಾಗ್ನೀಷಿಯಂ, ಸಲ್ಫರ್, ಬೋರಾನ್,
ಮತ್ತೆ ಆಲ್ ದ ಟ್ರೇಸ್ ಎಲಿಮೆಂಟ್ಸ್ ಎಲ್ಲಾನು ಒಂದೇ ಪ್ಯಾಕೆಟ್ ಅಲ್ಲಿ ನಿಮ್ಗೆ ಬರೋದ್ರಿಂದ ಸೊ ರೈತರಿಗೆ ಏನಾಗುತ್ತೆ 4-5 ತರ 7-8 ತರ ಗೊಬ್ಬರ ತಗೊಂಬಂದು ಬ್ಯಾರಲ್ ಅಲ್ಲಿ ಕಲಿಸಿ ಹೆಚ್ಚಿಗೆ ಒಂದು ಖರ್ಚು ಮಾಡೋಕ್ಕಿಂತ ಎಲ್ಲ ಒಂದ್ರಲ್ಲೇ ವಿತ್ ಹೈಲಿ ಆಕ್ಟಿವ್ ಫಾರ್ಮ್ ಅಲ್ಲಿ ಬರೋದ್ರಿಂದ ರೈತರ ಒಂದು ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಉಳಿತಾಯ ಜೊತೆಗೆ ಹಾಕಿರುವಂತ ಗೊಬ್ಬರದ ಒಂದು ರಿಸಲ್ಟ್ ಏನಿದೆ ಬಹಳ ಬೇಗ ಬರುತ್ತೆ. ಸೊ ಇದು ಬೆಳವಣಿಗೆ ಹಂತದಲ್ಲಿ ಉತ್ಪನ್ನ ಯೂಸ್ ಮಾಡೋದು. ಇದನ್ನ ನಾವು 1 ಎಕರೆಗೆ ಸೊ ಫಾರ್ ಎಕ್ಸಾಂಪಲ್ 1 ಎಕರೆ ನಾನು ಒಂದು 200 ಲೀಟರ್ ಸ್ಪ್ರೇ ಮಾಡ್ತೀನಪ್ಪ ಅಂದ್ರೆ 200 ಲೀಟರ್ಗೆ ಇದನ್ನ 1 kg ಇದನ್ನ ಹಾಕೊಂಡು ನೀವು ಸ್ಪ್ರೇ ಮಾಡಬಹುದು. ಎಲ್ಲಾ ಶಿಲೀಂಧ್ರನಾಶಕ ಎಲ್ಲಾ ಕೀಟನಾಶಕ ಜೊತೆಗೂ ಮಿಕ್ಸ್ ಆಗುತ್ತೆ. ಕಾಪರ್ ಮತ್ತು ಸಲ್ಫರ್ ಜೊತೆಗೆ ಮಾತ್ರ ಮಿಕ್ಸ್ ಆಗಲ್ಲ. ಸೊ ಇದು ಟಿಮಾ ಸ್ಪ್ರೇ ಎನ್ ಅಂತ. ಸೊ ಟಿಮಾ ಸ್ಪ್ರೇ ಕೆ ಅಂತ. ಈ ಒಂದು ಉತ್ಪನ್ನ ಹೆಂಗಪ್ಪ ಅಂತಂದ್ರೆ ನೀವು ಹೂ ಬಿಡುವ ಹಂತದಿಂದ ಹಿಡ್ಕೊಂಡು ಹಣ್ಣು ಕೊಯ್ಲು ಹಂತದವರೆಗೂ ಯೂಸ್ ಮಾಡಬಹುದು. ಇದ್ರದ್ದು ಕೂಡ ರೆಕಮೆಂಡೇಶನ್ ಸೇಮ್ ಇದೆ. ಸೊ 1 ಎಕರೆಗೆ ಇದನ್ನ 200 ಲೀಟರ್ ನೀವೇನಾದ್ರೂ ಸ್ಪ್ರೇ ಮಾಡ್ತೀರಪ್ಪ ಅಂದ್ರೆ 200 ಲೀಟರ್ಗೆ 1 kg ಇದನ್ನ ಮಿಕ್ಸ್ ಮಾಡಿ ಯಾವುದೇ ಶಿಲೀಂಧ್ರನಾಶಕ ಜೊತೆ ಅಥವಾ ಯಾವುದೇ ಇದ್ರ ಜೊತೆಗೂ ನೀವು ಮಿಕ್ಸ್ ಮಾಡಬಹುದು. ನಮ್ಮ ಉತ್ಪನ್ನಗಳನ್ನ ಯೂಸ್ ಮಾಡಿ ರಿಸಲ್ಟ್ಸ್ ಬಂದಂತ ರೈತರದು ಕೆಲವೊಂದು ಲೈವ್ ಸ್ಯಾಂಪಲ್ಸ್ ಅನ್ನ ಈ ಒಂದು ಕೃಷಿ ಮೇಳದಲ್ಲಿ ಕೊಟ್ಟಿದ್ದೀವಿ. ಸೊ ಈ ಕಂಟ್ರೋಲ್ ಅಂತ ಏನಿದೆ ಅಂದ್ರೆ ಇದು ಎಲ್ಲ ಫಾರ್ಮರ್ ಪ್ರಾಕ್ಟೀಸ್ ಅಂದ್ರೆ ಫಾರ್ಮರ್ ಸ್ವತಃ ತಮ್ಮ ಒಂದು ಏನು ಶೈಲಿ ಇದೆ ತಮ್ಮ ಶೈಲಿಯಲ್ಲಿ ಉತ್ಪನ್ನಗಳನ್ನು ಯೂಸ್ ಮಾಡಿ ಬೆಳೆದಿರೋದು. ಇದು ನಮ್ಮ ಗೊಬ್ಬರಗಳನ್ನ ಕೊಟ್ಟು ಯಾವ ರೀತಿ ಅವ್ರಿಗೆ ಇಳುವರಿ ಬಂದಿದೆ, ಯಾವ ರೀತಿ ಅವ್ರಿಗೆ ಕೊಯ್ಲು ಬಂದಿದೆ, ಸೊ ಆ ಒಂದು ಉತ್ಪನ್ನಗಳು ಇದೆಲ್ಲ. ಸೊ ಕಂಟ್ರೋಲ್ ಅಂತ ಇರೋದೆಲ್ಲ ಸೊ ರೈತರು ಅವರೇ ಸ್ವತಃ ಬೆಳೆದಿರೋದು. ಬಟ್ ಏನಂದ್ರೆ ಅವರ ಮೆಥಡ್ ಅಲ್ಲಿ ಬೆಳೆದಿರೋದು. ಸೊ ಇದು ಟಿಮ್ಯಾಕ್ ಅಂತ ಏನಿದೆ ಇದು ನಮ್ಮ ಒಂದು ಉತ್ಪನ್ನಗಳನ್ನ ಆಯಾ ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಯೂಸ್ ಮಾಡಿ ಬೆಳೆದಿರುವಂತ ಉತ್ಪನ್ನಗಳು. ಸೊ ಅದ್ರ ಜೊತೆಗೆ ಸೊ ಇದೆಲ್ಲ ಹೆಂಗಿದೆ ಅಂದ್ರೆ ಸರ್ ಇದು ಕಂಪ್ಲೀಟ್ ಇದು ಅಡಿಕೆ ಸರ್. ಆಕ್ಚುಲಿ ಅಡಿಕೆ ಮೇಲೆ ನಮ್ಮೊಂದು ಸ್ಟಾರ್ ಪ್ರಾಡಕ್ಟ್ ಇದೆ ಸರ್, ಟಿಮಾ ಸ್ಪ್ರೇ ಕೆ ಅಂತ. ಸೊ ಟಿಮಾ ಸ್ಪ್ರೇ ಕೆ ನಾರ್ಮಲ್ ಆಗಿ ಅಡಿಕೆಯಲ್ಲಿ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಈಗ ನಿಮ್ಗೆ ಕಾಯಿ ಸೆಟ್ ಆಗಲ್ಲ, ಶೃಂಗಾರ ಒಣಗೋದು, ಅಥವಾ ಕಾಯಿ ನಿಮ್ಗೆ ಹೂ ಬಿಟ್ಟ ಮೇಲೆ ಕಾಯಿ ಸೆಟ್ ಆಗಿ ಉದುರೋದು, ಸೊ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆ ಪ್ರಾಬ್ಲಮ್ಸ್ ಯಾಕೆ ಬರುತ್ತಪ್ಪ ಅಂದ್ರೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಸರಿಯಾಗಿ ಕೊಡಲ್ಲ, ಅಥವಾ ಬರೀ ನೀವು ಬಲ್ಕ್ ಫರ್ಟಿಲೈಸರ್ ಅಂದ್ರೆ DAP, ಯೂರಿಯಾ, ಪೊಟ್ಯಾಶ್ ಕೊಡ್ತೀರಾ. ಸೊ ಈ ಒಂದು ಬರೇ ಇದೇ ಗೊಬ್ಬರಗಳನ್ನ ಕೊಡೋದ್ರಿಂದ ನಾವು ಬೆಳೆಗೆ ಆ ಒಂದು ಪೋಷಕಾಂಶಗಳನ್ನ ತಗೊಳ್ಳುವಂತ ಶಕ್ತಿ ಹೋಗ್ಬಿಡುತ್ತೆ. ಬಟ್ ಈ ಟಿಮಾ ಸ್ಪ್ರೇ ಕೆ ಅಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಎಲ್ಲಾ ನ್ಯೂಟ್ರಿಷನ್ಗಳು ಕವರ್ ಆಗುತ್ತೆ. ಇದು ಶುಂಠಿ ಪ್ಲಾಟ್, ಇದು ಶಿವಮೊಗ್ಗ ಪ್ಲಾಟ್. ಸೊ ನಾರ್ಮಲ್ ಆಗಿ ಇದು ಈ ಪ್ಲಾಟ್ಗೆ ನಮ್ಮ ಉತ್ಪನ್ನಗಳನ್ನ ಯೂಸ್ ಮಾಡಿದ್ದಾರೆ ಸರ್ ಇವರು. ಸೊ ಯೂಸ್ ಮಾಡಿದ್ದು ರೋಗ ಈ ವರ್ಷ ಸ್ವಲ್ಪ ಪೈರಿಕ್ಯುಲರಿ ಒರೈಸ್ ಅನ್ನುವಂತ ಒಂದು ರೋಗ ಜಾಸ್ತಿ ಬಂದಿದೆ. ಸೊ ನಮ್ಮ ಉತ್ಪನ್ನಗಳಲ್ಲಿ ಸಲ್ಫರ್ ಕಾಪರ್ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿ ಈ ಒಂದು ಪ್ಲಾಟಿಗೆ ಬಂದಿಲ್ಲ. ಅದೇ ಫಾರ್ಮರ್ ಇಂದು ಇನ್ನೊಂದು 4-5 ಸಸಿ ಮಡಿಗೆ ಅವನ್ ಏನ್ ಮಾಡಿದಾನೆ, ಭತ್ತಕ್ಕೆ ಉಳಿದಿರುವಂತ ಗೊಬ್ಬರ ಯೂಸ್ ಮಾಡಿದಾನೆ, ಯೂರಿಯಾ ಯೂಸ್ ಮಾಡಿದಾಗ ಆ ಒಂದು ಸಸಿ ಮಡಿಗೆ ಮಾತ್ರ ಡಿಸೀಸು ಜಾಸ್ತಿ ಬಂದಿದೆ. ಸೊ ಹೇಳುವಂತ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಒಂದು ಉತ್ಪನ್ನಗಳನ್ನು ಯೂಸ್ ಮಾಡೋದ್ರಿಂದ ಬರೀ ಇಳುವರಿ ಅಷ್ಟೇ ಅಲ್ಲ, ರೋಗದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ನಮ್ಮ ಸ್ಟಾಲ್ ಸರ್ ಕಂಪ್ಲೀಟ್ ಆಗಿ. ಸೊ ಇವರೆಲ್ಲ ನಮ್ಮ ಟೀಮ್ ಸರ್, ಇದೆಲ್ಲ ಕಂಪ್ಲೀಟ್ ನಮ್ಮ ಪ್ರೊಡಕ್ಟ್ ಮ್ಯಾನೇಜರ್ಸ್ TSS ಅಂತ. ಸೊ ಕಂಪನಿ ಬಗ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸರ್, ಕಂಪನಿಯಲ್ಲಿ ಪ್ರೊಡಕ್ಟ್ ಮ್ಯಾನೇಜರ್ಸ್ ಇರ್ತೀವಿ, ಸೊ ಟೆಕ್ನಿಕಲ್ ಆಗಿ ಸಪೋರ್ಟ್ ಮಾಡ್ಲಿಕ್ಕೆ, ಪ್ಲಸ್ ಗ್ರೌಂಡ್ ಲೆವೆಲ್ ಅಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಫೀಲ್ಡ್ ಸ್ಟಾಫ್ ಕೂಡ ಇರ್ತಾರೆ. ಸೈಟ್ಗೆ ಹೋಗಿ ಪರ್ ಡೇ ನಮ್ದು ಆಕ್ಚುಲಿ ಸರ್ ಗ್ಲೋಬಲಿ 40,000 ಎಕರೆ ನಾವು ವಿಸಿಟ್ ಮಾಡ್ತೀವಿ. ಆಲ್ ಓವರ್ ವರ್ಲ್ಡ್ ನಮ್ದು ಪರ್ ಡೇ 40,000 ಎಕರೆ ನಾವು ವಿಸಿಟ್ ಮಾಡ್ತೀವಿ. ಸೊ ಕಂಪನಿ ಬಹಳ ಒಳ್ಳೆ ಕಂಪನಿ ಇದೆ. ಏನಂದ್ರೆ ರೈತರಿಗೆ ತಕ್ಕಂತ ರಿಸಲ್ಟ್ ಬೇಕಾಗಿರುವಂತ ಉತ್ಪನ್ನಗಳಿದೆ. ಸೊ ಈ ಒಂದು ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡ್ಬೇಕಪ್ಪ ಅಂದ್ರೆ ಸೊ ನನ್ನ ಹೆಸರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಹೆಸರು ಘನಶ್ಯಾಮ್ ಅಂತ. ಸೊ ನನ್ನ ಒಂದು ಮೊಬೈಲ್ ನಂಬರ್ 9363428087. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕ್ಷೇತ್ರ ಬಂದು ವಿಸಿಟ್ ಮಾಡಿ ಯಾವ ರೀತಿ ಪ್ರಾಬ್ಲಮ್ ಇದೆ ಏನಿದೆ ನೋಡ್ಕೊಂಡು ನಿಮಗೆ ನಾವು ಬಂದು ಸಲಹೆಗಳನ್ನ ಕೊಡ್ತೀವಿ. ಅದ್ರ ಜೊತೆಗೆ ಈ ಕೃಷಿ ಮೇಳದಲ್ಲಿ ಬಂದಂತ ರೈತರಿಗೆ ನಾವು ಟ್ರೈನಿಂಗ್ ಹಾಲ್ ಕೂಡ ಇಟ್ಟಿದ್ದೀವಿ. ಯಾರಾದ್ರೂ ರೈತರು ಇಂಟ್ರೆಸ್ಟೆಡ್ ಇದ್ರೆ ಸೊ ನಮ್ಗೆ ಸಪರೇಟ್ ಆಗಿ ನೀವು ಒಂದು ಅರ್ಧ ಗಂಟೆ ನಾವು ಸೆಷನ್ ತಗೊಳ್ಳಿಕ್ಕೆ ಟಿವಿ ಜೊತೆಗೆ ನಾವು ಚೇರ್ಸ್ ಅನ್ನ ಕೂಡ ಇಟ್ಟಿದ್ದೀವಿ. ಸೊ ಕಂಪ್ಲೀಟ್ ಆಗಿ ನಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿ ಕೂಡ ನಾವು ಕೊಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ರೈತರಿಗೆ ಏನಪ್ಪಾ ಅಂತಂದ್ರೆ ರೈತರಿಗೆ ಸುಮಾರು ಕಂಪನಿಗಳು ಅಥವಾ ಸುಮಾರು ಆಪ್ಷನ್ಸ್ ಇರೋದ್ರಿಂದ ಯಾವ್ದು ಬಿಡಬೇಕು ಯಾವ್ದಿಲ್ಲ ಅನ್ನೋಂತ ಸುಮಾರು ಕನ್ಫ್ಯೂಷನ್ಸ್ ಇದೆ. ಸೊ ಕಂಪನಿ ಅಥವಾ ಬ್ರ್ಯಾಂಡ್ ಅನ್ನ ನೋಡೋದಕ್ಕಿಂತ ಅಲ್ಲಿರುವಂತ ಕಂಟೆಂಟ್ ಏನಿದೆ, ಎಷ್ಟು ಪರ್ಸೆಂಟೇಜ್ ಇದೆ, ಏನ್ ಕಂಟೆಂಟ್, ಅದರ ಒಂದು ಟೆಕ್ನಾಲಜಿ ಏನಿದೆ. ಫಾರ್ ಎಕ್ಸಾಂಪಲ್ ನಮ್ದ್ರಲ್ಲಿ KSC ಅಂತ ಹೇಳಿದೆ, ಈ ಟೆಕ್ನಾಲಜಿ ಬೇರೆ ಕಂಪನಿಯಲ್ಲಿ ಇಲ್ಲ, ಪೇಟೆಂಟೆಡ್ ಪ್ರಾಡಕ್ಟ್. ಇನ್ನೊಂದು ಏನಪ್ಪಾ ಅಂದ್ರೆ ಹೆಚ್ಚಿನ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ರೈತರು. ಸೊ ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಎಕರೆಗೆ ಒಂದ್ ಬೆಳೆ ಮುಗಿಯೋದು 30-40 kg ಗೊಬ್ಬರದಲ್ಲಿ ಮುಗಿದ್ ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ ರೈತರ ಒಂದು ಇಳುವರಿ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಗೊಬ್ಬರಗಳ ಬಳಕೆ ಕಡಿಮೆ ಆಗುತ್ತೆ. ಪ್ಲಸ್ ನಮ್ಮ ಉತ್ಪನ್ನಗಳಲ್ಲಿ ನಿಮ್ಗೆ ಯಾವುದೇ ರೀತಿ ಉಪ್ಪಿರಲ್ಲ, ಉಪ್ಪಿನ ಅಂಶ ಇಲ್ಲದೆ ಇರುವಂತ ಪ್ರಾಡಕ್ಟ್. ಸೊ ರೈತರು ಇಂತ ಒಂದು ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಮೆಸೇಜ್ ಕೊಡ್ತೀನಿ. ಸೊ ಈಗ ಪ್ರೆಸೆಂಟ್ ನಾವೀಗ ಸದರ್ನ್ ಕರ್ನಾಟಕ ಅಂದ್ರೆ ನಾವು ದಕ್ಷಿಣ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗಿ ಸೆಟಪ್ ಆಗಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ನಾವು ಈಗ ಸದ್ಯಕ್ಕೆ ಬೆಳಗಾವದಲ್ಲಿ ಇದೀವಿ.
ಬಾಗಲಕೋಟೆ ವಿಜಾಪುರ ಈ ತಿಂಗಳಿಂದ ನಾವು ಸ್ಟಾರ್ಟ್ ಮಾಡಿದೀವಿ. ಸೊ ಬಾಗಲಕೋಟೆ ಬೆಳಗಾವಲ್ಲಿ ಕೂಡ ಸುಮಾರು ಏನೇನ್ ಮೇಜರ್ ಡೀಲರ್ಸ್ ಇದಾರೆ ಎಲ್ಲಾ ಡೀಲರ್ಸ್ ಶಾಪ್ ಗಳಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ಸ್ ಒಂದ್ ತಿಂಗಳಲ್ಲಿ ಎಲ್ಲಾ ಕಡೆಗೂ ಅವೈಲೇಬಲ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲ, ಇವತ್ತು ಮಾಡ್ಸತೇನೆ, ಈಗ ಜೀವನಿಗೆ ಕಳ್ಸೀನಿ, ಇವತ್ತು ನೈಟ್ ಬರೋದು.